ಥ್ಯಾಂಕ್ ಯು ಸೋ ಮಚ್. ತುಂಬ ಅದ್ಭುತವಾಗಿರ್ತಕ್ಕಂಥ ಮೂವಿ ಮಾಡಿದ್ದಾರೆ. ಇಂಥ ಮೂವಿಗಳು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರಬೇಕು. ಖಂಡಿತ ಇಂಥ ಹೊಸೊಬ್ಬರಿಗೆ ಒಳ್ಳೆ ಟ್ಯಾಲೆಂಟ್ ಇರೋರಿಗೆ ನಮ್ಮ ಕನ್ನಡ ಜನತೆ ಸಪೋರ್ಟ್ ಮಾಡಬೇಕು. ಈ ಥರ ಮೂವೀಸ್ನ ನಾವು ಯಾವ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಅಂತಂದರೆ ಫುಲ್ ಎಲ್ಲ ಉಲ್ಟಾಪಟ್ಟ ಆಗಿಬಿಟ್ಟು ಡಿಫ್ರೆಂಟ್ ಕಾನ್ಸೆಪ್ಟ್ ಆಗಿ ಬಂದಿದೆ ಮೂವಿ. ಇಂಥ ಮೂವೀಸು ಕನ್ನಡ ಇಂಡಸ್ಟ್ರಿಯಲ್ಲಿ ಇದುವರೆಗೂ ಬಂದಿಲ್ಲ. ಮುಂಬಡಿಕೆ ಇದೇ ಥರನೇ ಚೆನ್ನಾಗಿರೋಂಥ ಮೂವೀಸ್ ಬರಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಪಾರ್ಟು ನಾನಿನ್ನ ಬಿಡಲಾರೆ, ಪಾರ್ಟು ಬೇಕಣ, ಬೇಕೇ ಬೇಕು, ಬೇಕೇ ಬೇಕು. ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಓವರಾಲ್ ಫಿಲಮು ತುಂಬ ಚೆನ್ನಾಗಿದೆ. ಮತ್ತು ನಾನು ಆಲ್ರೆಡಿ ಶೂಟಿಂಗ್ ಟೈಮಲ್ಲೂ ನಾನು ನೋಡಿದ್ದೀನಿ ಯಾವ ಥರ ಸೀನ್ಸ್ ಇತ್ತು ಅಂತೆಲ್ಲ. ಬಟ್ ಅದನ್ನು ಆನ್ ಸ್ಕ್ರೀನಲ್ಲಿ ನೋಡುವಾಗ ತುಂಬ ಎಂಜಾಯ್ ಮಾಡಿದೆ. ಆ್ಯಂಡ್ ಮಧ್ಯದಲ್ಲಿ ಇವ್ರು ಕಾಮಿಡಿ ಇದ್ದಿದ್ದು ಕೂಡ ಇನ್ನೂ ಚೆನ್ನಾಗಿತ್ತು. ಎಂಜಾಯ್ ಮಾಡೋಣ, ಚೆನ್ನಾಗಿದೆ. ಎಲ್ಲರೂ ಬಂದು ಥಿಯೇಟ್ರಿಗೆ ನೋಡಿ. ಜನರಲ್ ಮಧ್ಯೆ ಕೂತ್ಕೊಂಡು ನೋಡ್ತಾ ಇದ್ರಿ, ಭಯ ಆಗ್ತಾ ಇಲ್ಲ, ನಂಗೆ ಹಾರರ್ ಮೂವೀಸ್ ಅಂದರೆ ಸ್ವಲ್ಪ ಇಷ್ಟ, ಚೆನ್ನಾಗಿತ್ತು. ಬಟ್ ಎಲ್ಲೂ ಬೋರ್ ಅಂತ ಅನ್ನಿಸಿಲ್ಲ ನನಗೆ. ನೆಕ್ಸ್ಟ್ ಏನು ಯಾವಾಗ ದೆವ್ವ ಬರುತ್ತೆ ಅಂತಲೇ ನಾನು ಕಾಯ್ತಿದ್ದೆ ಪ್ರತಿಯೊಂದು ಸೀನಲ್ಲೂ. ಚೆನ್ನಾಗಿದೆ. ಕನ್ನಡ ಸಿನಿಮಾ ಅಲ್ವಾ, ಹೊಸ ಟೀಮ್, ಹೊಸ ಪ್ರೊಡ್ಯೂಸರ್ ಬಗ್ಗೆನೂ ಹೇಳಲೇಬೇಕು. ಆ್ಯಕ್ಟರ್ ಅಂದರೆ ಹೀರೋಯಿನ್ ಕಮ್ ಪ್ರೊಡ್ಯೂಸರ್ ಅವರು. ಸೊ ಎಲ್ಲರೂ ಬನ್ನಿ, ಸಪೋರ್ಟ್ ಮಾಡಿ. ನಿಮ್ಮ ರಿವ್ಯೂ ಏನಿದೆ ಅಂತ ಹೇಳಿ. ಸರ್ ಇಲ್ಲ, ಆ್ಯಕ್ಚುಲಿ ನಾನು ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೆ. ಅಲ್ಲೆಲ್ಲ ಮಾಡ್ಬೇಕಾದ್ರೆ, ಆ್ಯಕ್ಟಿಂಗ್ ಮಾಡಬೇಕಾದ್ರೆಲ್ಲ ಫಸ್ಟ್ ಆಫ್ ಆಲ್ ಅದೇ ಒಳ್ಳೆ ಸ್ಪೇಸ್ ಸಿಕ್ಕಿದೆ. ಯಾಕಂದರೆ ಒಂದು ಅದೇ ತುಂಬ ಸೀರಿಯಸ್ ಆಗಿರ್ಬೇಕಾದ್ರೆ ಒಂದು ಕಾಮಿಡಿ ಜಲ ಕೊಟ್ಟರೆ ಒಂದು ಜನಕ್ಕೆ ರಿಫ್ರೆಶ್ಮೆಂಟ್ ಸಿಗುತ್ತೆ. ಸಖತ್ ಮಜಾ ಮಾಡಿದ್ದೀವಿ, ತುಂಬ ಚೆನ್ನಾಗಿದೆ. ಯಾಕಂದರೆ ನನ್ನ ಹೆಂಡತಿ ಜೊತೆ ನಾನು ಸಿನಿಮಾ ನೋಡಲೇಬೇಕು ಅಂತಲೇ ನಾನು ಎಷ್ಟೋ ಸಿನಿಮಾಗಳಿಗೆ ಹೋಗೋಕ್ಕಾಗಲ್ಲ, ನಾವೇ ಹೋಗ್ಬಿಡ್ತೀವಿ. ಫ್ಯಾಮಿಲಿ ಜೊತೆ ಹೋಗಿ ಬಂದಿದ್ದೀವಿ. ಸಖತ್ ಒಳ್ಳೆ ಕಂಟೆಂಟ್ ಇಂದಗಡೆ ರೆಡಿ ಅಲ್ಲೇ ಸೂಪರ್ ಆಗಿದೆ ಸರ್. ಪ್ರತಿಯೊಂದು ಸೀನು ಚಿಂದಿ ಸರ್, ಒಳ್ಳೆ ಲೊಕೇಶನು, ಪ್ರತಿಯೊಂದು ಸೀನು ಚೆನ್ನಾಗಿದೆ. ಕಾನ್ಸೆಪ್ಟ್ ಇಷ್ಟ ಆಯಿತು. ಕಾನ್ಸೆಪ್ಟ್ ಇಷ್ಟ ಆಯಿತು. ಹಾಂ, ಚೆನ್ನಾಗಿದೆ. ಕಾನ್ಸೆಪ್ಟ್ ಚೆನ್ನಾಗಿದೆ. ಸೂಪರ್ ಆಗಿತ್ತು ಫಿಲಮ್. ಪ್ರವೀಣ್ ಆ್ಯಕ್ಟಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಹೀರೋಯಿನ್ ಆ್ಯಕ್ಟಿಂಗ್ ಅಷ್ಟೇ ಇನ್ನೂ ತುಂಬ ಚೆನ್ನಾಗಿದೆ. ಫಿಲಮೇ ಇಷ್ಟ ಆಯಿತು ಸರ್. ಪಾರ್ಟ್ 2ಗೋಸ್ಕರ ವೇಟಿಂಗ್. ಆ ಥರ ಹೊಸ ಕಥೆ ಥರದಾಗಿದೆ ಸರ್. ಫ್ಯಾಮಿಲಿ ಬಂದು ನೋಡ್ಬೋದು ಸರ್, ಆರಾಮ ನೋಡ್ಬೋದು. ಚೆನ್ನಾಗಿದೆ ಫಿಲಮ್. ನಮಗೆ ಆ ಹುಡುಗನ ಆ್ಯಕ್ಟಿಂಗ್ ಇಷ್ಟ ಆಯಿತು. ಅದು ಇದು ಮಾಡ್ತಾರಲ್ಲ ಇದು, ಅದು ಇಷ್ಟ ಆಯಿತು. ಭಯ ಆಗುತ್ತೆ ಏನು ಅಂಥದ್ದೇನು ಭಯ ಇಲ್ಲ ಸರ್. ಅಂಥದ್ದು ಭಯ ಆಗಲ್ಲ, ನೋಡ್ಬೋದು ಆರಾಮಾಗಿ. ಎಲ್ಲ ಕೂತ್ಕೊಂಡು ನೋಡ್ಬೋದು. ಆದರೆ ದೇವ್ರಿಗೆ ಇದು ಮಾಡಲಿಲ್ಲ, ತಾಯಿಗೆ ಇದು ಮಾತ್ರ ಮಾಡೋದು ಅಷ್ಟೇ. ಎಲ್ಲರೂ ಬಂದು ನೋಡಬೇಕು, ಇದು ನನ್ನ ಆಗ್ರಹ. ಎಲ್ಲರೂ ಬಂದು ನೋಡಬೇಕು. ಚೆನ್ನಾಗಿ ತುಂಬ ಚೆನ್ನಾಗಿತ್ತು ಫಿಲ್ಮು. ಮತ್ತು ಸ್ಟೋರಿ, ಆ್ಯಕ್ಟಿಂಗು ಎಲ್ಲದೂ ಚೆನ್ನಾಗೇ ಇದೆ. RR ಟೈಪು ಒಂಥರ ತುಂಬ ಚೆನ್ನಾಗಿದೆ ಮೂವಿ. ಓಕೆ, ಥ್ಯಾಂಕ್ ಯು. ಹಾಂ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು. ಆ್ಯಕ್ಟಿಂಗು ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ. ಮೇಕಪ್ಪು ಎಲ್ಲದೂ ಚೆನ್ನಾಗಿ ಮಾಡಿದ್ದಾರೆ. ಆ ಮಗು ಇದ್ರದ್ದು ಏಜ್ ಅದು ತೋರಿಸೋದು, ಹೆಣ್ಣು ಹುಡುಗಿ ಗಂಡು ಹುಡುಗ ಇದನ್ನು ಇದು ಮಾಡಿದ್ದು ಚೆನ್ನಾಗಿ ಮಾಡಿದ್ದಾರೆ. ಓಕೆ, ತುಂಬ ಚೆನ್ನಾಗಿದೆ. ಪ್ರವೀಣ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ಸೂಪರ್. ಸ್ಟೋರಿ ಮತ್ತು ಆ್ಯಕ್ಟಿಂಗು, ಸ್ಕ್ರೀನ್ ಪ್ಲೇಟೇ ಆಗ್ಬೇಕು, ಡೈರೆಕ್ಷನ್ ಹೆಚ್ಚು, ಮ್ಯೂಸಿಕ್ಕು ಮತ್ತು ಸ್ವಲ್ಪ ಸಸ್ಪೆನ್ಸ್ ಜಾಸ್ತಿ ಇದೆ. ಇಲ್ಲ ತುಂಬ ಭಯ ಅಂದರೆ ಆ ಥರ ಕ್ಯಾರೆಕ್ಟರ್ಗಳು ಇದ್ದಾವೆ. ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹಾಗೆ ಕೊರಿಯೋಗ್ರಫಿನೂ ತುಂಬ ಭಯ ಬೀಳಿಸ್ತಾ ಇದೆ. ಚೆನ್ನಾಗಿದೆ, ನೈಸ್ ಮೂವಿ. ಚೆನ್ನಾಗಿದೆ ಸರ್, ಸೂಪರ್. ನೋಡ್ಬೋದು, ಚೆನ್ನಾಗಿದೆ. RR ಮೂವಿ ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ, ಚೆನ್ನಾಗಿದೆ ಸರ್, ನೋಡ್ಬೋದು, ಏನು ತೊಂದರೆ. ಎಲ್ಲದೂ ಇಷ್ಟ. ಹೊರಗಡೆ ತೆಗ್ದಿರೋ ಸೀನರಿಗಳು ಎಲ್ಲ ಚೆನ್ನಾಗಿದೆ. ಏನಿಲ್ಲ, ನಮ್ಮಂಥವ್ರಿಗೆ ಏನಾಗಲ್ಲ, ಬೇರೆಯವ್ರಿಗೆ ಭಯ ಆಗುತ್ತೆ. ಲೇಡೀಸ್ಗೆ ಅವ್ರಿಗೆ ಸಡನ್ನಾಗಿ ಇದು ಮಾಡ್ತಾರೆ. ಖಂಡಿತ ಚೆನ್ನಾಗಿದೆ ಸರ್. ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರಯತ್ನ ಮಾಡಿದ್ದಾರೆ. ಒಂದು ಹೊಸ ಟೀಮ್ ಕಟ್ಕೊಂಡು ಹೀರೋಯಿನ್ ಆಗಿರ್ಬೋದು, ಎಲ್ಲರೂ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಎಲ್ಲರೂ ಬಂದು ಕನ್ನಡ ಸಿನಿಮಾ ನೋಡಿ ಕನ್ನಡಿಗರನ್ನ, ಹೊಸ ಪ್ರತಿಭೆಗಳನ್ನ ಬೆಳೆಸಿ ಅಂತ ಈ ಮುಖಾಂತರ ಹೇಳ್ತೀವಿ. ಜೈ ರಾಜರಾಜೇಶ್ವರಿ ಸರ್. ತುಂಬ ಚೆನ್ನಾಗಿದೆ. RR ಸಿನಿಮಾ ಅಂದ್ರೇ ಇಷ್ಟ ಸರ್. ತುಂಬ ಚೆನ್ನಾಗಿದೆ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರೆಲ್ಲ ಸಿನಿಮಾ ನೋಡ್ರಿ. ಸೊ ಚೆನ್ನಾಗಿದೆ ಮೂವಿ
ಏನು ಸ್ಪೆಷಲ್ ಅನ್ನಿಸ್ತು? ಏನು ಸ್ಪೆಷಲ್ ಅಂದರೆ ಅದೇ ಆ ಹುಡುಗ ಒಂದು ಡಿಸೀಸಿಂದ ಅವನು ಹೊರಗಡೆ ಬರೋದಕ್ಕೋಸ್ಕರ ಅವನು ಆ ಥರ ಮಾಡಿದ್ದಾನೆ. ಬಟ್ ಲಾಸ್ಟಲ್ಲಿ ಅವನಿಗೆ ತಾಯಿ ಮಾತು ಕೇಳ್ಬಿಟ್ಟು ಸಕ್ಸಸ್ ಆಗ್ತದೆ. ಹಾಂ, ಫ್ಯಾಮಿಲಿ ಬಂದು ನೋಡ್ಬೋದು. ಚೆನ್ನಾಗಿದೆ ಕತೆ, ತುಂಬ ಸೂಪರ್. ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಿಕ್ಚರೈಸೇಷನ್ ತುಂಬ ಚೆನ್ನಾಗಿದೆ. ಹಾರರ್ ಥ್ರಿಲ್ಲರು, ರಿಯಲ್ ಸ್ಟೋರಿ ಅನ್ನಿಸ್ತು. ಸೂಪರ್, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಬೇಕು. ಥ್ರಿಲ್ಲರ್ ಮೂವಿ ತುಂಬ ಸೂಪರ್. ಹಾಂ, ಫ್ಯಾಮಿಲಿ ನೋಡ್ಬೋದು. ಸ್ವಲ್ಪ ಭಯ ಆಗುತ್ತೆ ಚಿಕ್ಕ ಮಕ್ಕಳಿದ್ರೆ, ಒಂದು ಸ್ವಲ್ಪ ಹೊತ್ತು ಅಷ್ಟೇ, ಒಂದು 5 ಮಿನಿಟ್ಸ್ ಭಯ ಆಗುತ್ತೆ. ನನಗೂ ಭಯ ಆಯಿತು, ನೋಡಲಿಲ್ಲ. ಆಮೇಲೆ ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ರಿಯಲ್ ಸ್ಟೋರಿ ಅನ್ನಿಸ್ತು. ಎಲ್ಲರೂ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ಪಿಕ್ಚರೈಸೇಷನ್ ತುಂಬ ಇಷ್ಟ ಆಯಿತು. DOP ಇಷ್ಟ ಆಯಿತು. ಮತ್ತು ಹೀರೋಯಿನ್ ಓರಿಯೆಂಟೆಡು ಬರಬೇಕು ಅಂತ ನನಗೂ ಇದೆ. ಎಲ್ಲ ಹೀರೋ ಆಗಿಬಿಟ್ರೆ ಹೀರೋಯಿನ್ಗೂ ಒಂದು ಅವಕಾಶ ಕೊಡಬೇಕಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನು ತುಂಬ ಕ್ಲೈಮ್ಯಾಕ್ಸ್ ಇನ್ನಂತೂ ಸೂಪರ್ ಆಗಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಫ್ಯಾಮಿಲಿ ಬಂದು ನೋಡ್ಬೋದು. ಥ್ಯಾಂಕ್ ಯು. ಸೂಪರ್ ಆಗಿ ಅನಿಸ್ತು ಸರ್. ನೀವು ಹೇಳಬೇಕು ನಿಮ್ಗೆ ಹೆಂಗೆ ಅನಿಸ್ತು ಅಂತ. ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲರ ಜೊತೆ ಕುಂತು ನೋಡಿ 2 ಇಯರ್ಸ್ ತುಂಬ ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಇವತ್ತು ಜನರಿಗೆ ತಲುಪಿಸ್ತಾ ಇದ್ದೀವಿ. ಇಷ್ಟು ದಿನ ನಾವು ಮಾತಾಡ್ಕೊಂಡು ಬಂದಿದ್ದೀವಿ. ಇವಾಗ ದಯವಿಟ್ಟು ನಾವು ಕೇಳ್ಕೊತೀವಿ, ನೀವುಗಳು ಮಾತಾಡಬೇಕು. ಬಿಕಾಸ್ ಕಾಂಟೆಂಟ್ ಎಲ್ಲ ನೋಡಿದ್ದೀರಾ, ಎಲ್ಲರೂ ಮೆಚ್ಚುಗೆ ಪಟ್ಟಿದ್ದೀರಾ. ಸೊ ನಮ್ಮ ಸಿನಿಮಾನ ಗೆಲ್ಲಿಸ್ಬೇಕು, ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲರಿಗೂ ತುಂಬ ಮನಸ್ಸಿಂದ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ತುಂಬ ರೆಸ್ಪಾನ್ಸು ಚೆನ್ನಾಗಿ ಬರ್ತಾ ಇದೆ. ಒಂದು ಒಳ್ಳೆ ಹೊಸ ಪ್ರಯತ್ನ, ಒಂದು ಹೊಸ ತಂಡ ಕಟ್ಕೊಂಡು ಒಂದು ಒಳ್ಳೆ ಬೇರೆ ಒಂದು ಇಷ್ಟು ದಿನ ನಾವು ಹೇಳ್ತಾ ಇದ್ವಿ, ಎಲ್ಲ ಪ್ರಮೋಷನ್ ಟೈಮಲ್ಲಿ ಇಂಟರ್ವ್ಯೂಗಳಲ್ಲಿ ಒಂದು ಬೇರೆ ಥರನೇ ಕತೆ ಮಾಡಿದ್ದೀವಿ, ಒಂದು ಕಂಟೆಂಟ್ ಮಾಡಿದ್ದೀವಿ, ಎಲ್ಲರಿಗೂ ಆ ಥರ ಹೇಳ್ಕೊಂಡೇ ಬಂದಿದ್ದೀವಿ. ಬಟ್ ಇವತ್ತಿಂದ ಜನಗಳಿಗೆ ಬಿಟ್ಟಿದ್ದೀವಿ, ಅದನ್ನು ಜನಗಳು ನೋಡ್ತಾರೆ ಇವತ್ತಿಂದ. ಬಟ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೋ ಅದಕ್ಕಿಂತ ಜಾಸ್ತಿನೇ ಒಂದು ಅವರಿಗೆ ಸರ್ಪ್ರೈಸಸ್ ಎಲಿಮೆಂಟ್ಸ್ ಇದೆ. ಇವತ್ತೆಲ್ಲ ಆಡಿಯನ್ಸ್ ರಿವ್ಯೂಸು ಮತ್ತು ಆಡಿಯನ್ಸ್ ಎಲ್ಲ ಗೊತ್ತಾಗ್ತಿರ್ಬೋದು. ನೀವುಗಳು ನೋಡಿದ್ದೀರಾ ಮಾಧ್ಯಮ ಮಿತ್ರರು. ಮತ್ತು ಎಲ್ಲರೂ ನೀವು ನಮಗೆ ಒಂದು ಹೊಸ ತಂಡ, ಒಂದು ಹೊಸ ಸಿನಿಮಾ ನಿಮ್ಗೆ ಅನಿಸಿದ್ರೆ ಮಾತ್ರ ನಮ್ಗೊಂದು ಸಪೋರ್ಟ್ ಮಾಡಿ. ಸಿನಿಮಾ ಚೆನ್ನಾಗಿದೆ ಅಂತಂದಾಗ ಏನೇ ಚಿಕ್ಕಪುಟ್ಟ ಕೆಲವು ತಪ್ಪುಗಳಿದ್ರು ಅದನ್ನು ನಾವು ತಿದ್ಕೊಂಡು ನಾವು ಹೇಳಿ ನಾವು ಒಂದು ಮಾಡ್ಕೊಂಡು ಹೋಗ್ತೀವಿ. ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಮೇಡಮ್ಗೆ ನಾನು ಇಲ್ಲಿವರೆಗೂ ನನಗೆ ಸಪೋರ್ಟ್ ಮಾಡ್ತಿದ್ದಂಥ ನಮ್ಮ ಭಾರತಿ ಮೇಡಮ್ ಪ್ರೊಡ್ಯೂಸರು, ಮತ್ತು ಅಂಬಲಿ ಅವ್ರಿಗೆ, ಪಂಚೆ ಅವ್ರಿಗೆ, ನಮ್ಮ ಅಣ್ಣ, ಅವ್ರು ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಒಂದು ಕ್ಯಾರೆಕ್ಟರ್ ನಾವು ರಿವೀಲ್ ಮಾಡಿರಲಿಲ್ಲ. ಸಿನಿಮಾ ಆದಮೇಲೆ ನಾವು ರಿವೀಲ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಯಾವುದೇ ಪ್ರೆಸ್ ಮೀಟು, ಟೀಸರು, ಟ್ರೇಲರ್ ಎಲ್ಲೂ ಮಾಡಿಲ್ಲ. ಇವ್ರು ಲೋಹಿತ್ ಅಂತ ಸಿನಿಮಾದಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರು, ಒಂದು ವಿಲನ್ ಅಂತಲೇ ಹೇಳ್ಬೋದು. ಆ ಥರ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಮತ್ತು ನಮ್ಮ ಪಂಚೆಯವರು ಕೂಡ ತುಂಬ ಚೆನ್ನಾಗಿ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಹಾಗಾಗಿ ತುಂಬ ಖುಷಿ ಆಗ್ತಿದೆ. ದಯವಿಟ್ಟು ಎಲ್ಲರೂ ನಮಗೆ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ಇದೇ ಥರ ಮೂವಿ ನಮ್ಮ ನವೀನ್ ಕುಮಾರ್ DS ಅವರು ನೆಕ್ಸ್ಟ್ ಲೆವೆಲ್. ಮೊದಲನೇದಾಗಿ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿ. ಮೊದಲನೇದಾಗಿ ಮೀಡಿಯಾದವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಈ ಒಂದು ವಾರದಿಂದ ಮನೆಗೂ ತಲುಪಿಸಿದ್ರ ಎಲ್ಲರೂ ನಮ್ಮ ಟೀಮ್ ಕಡೆ ನಿಮಗೆಲ್ಲ ಚಿರಋಣಿ. ಆ್ಯಂಡ್ ಮೋರ್ ದನ್ ದ್ಯಾಟ್, ನಾನು ಈ ಸಿನಿಮಾ ಡಬ್ಬಿಂಗಲ್ಲಿ ನೋಡಿದ್ದೆ. ನಾನು ಅಷ್ಟೇ ಕಲರಿಂಗ್ ನೋಡಿಲ್ಲ, ಡಬ್ಬಿಂಗ್ ಎಲ್ಲ ನೋಡಿಲ್ಲ. ಬಟ್ ಇವತ್ತಿನ ಫಸ್ಟ್ ಶೋ ನೋಡಿದ್ದೀನಿ. ಇಷ್ಟೊಂದು ಅದ್ಭುತವಾದ ಸಿನಿಮಾ ಬಂದೈತೆ. ನಾನು ಕನಸು ಮನಸ್ಸಲ್ಲಿ ಅನ್ಕೊಂಡಿರಲಿಲ್ಲ. ಥ್ಯಾಂಕ್ಸ್ ಟು ಅವರ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್. ಯಾವುದಕ್ಕೂ ಒಂದು ಕಮ್ಮಿ ಮಾಡಿಲ್ಲ, ಒಂದು ಕನ್ವಿಷನ್ ಮಾಡಿಲ್ಲ. ಸೊ ದಯವಿಟ್ಟು ಇವಾಗ ಎಲ್ಲ ಸಿನಿಮಾ ನಿಮ್ಮಲ್ಲಿದೆ. ಪ್ರೇಕ್ಷಕರು, ಕನ್ನಡದ ಪ್ರೇಕ್ಷಕರಿಗೆ ದಯವಿಟ್ಟು ಈ ಒಂದು ಸಿನಿಮಾನ ಪ್ರೋತ್ಸಾಹ ಮಾಡಿ ನಮ್ಮ ಟೀಮಿಗೆ ಸಪೋರ್ಟ್ ಮಾಡಿದ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಈ ಸರಿ ಫಸ್ಟು ನನ್ನ ಕ್ಯಾರೆಕ್ಟ್ರು ಇವಾಗ ನಾನು ಸಿನಿಮಾ ನೋಡಿದಾಗ ನನ್ನ ಕ್ಯಾರೆಕ್ಟರ್ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಗೊತ್ತಿರಲಿಲ್ಲ. ಚೆನ್ನಾಗಿ ಬಂದಿದೆ, ಎಲ್ಲರೂ ಬಂದು ನೋಡಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ನಾನು ಒಂದು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗ್ತಿದ್ದೆ. ಅಲ್ಲಿ ಸುಮನ್ ಸರ್, ಉಲ್ಲಾಸ್ ಸರ್ ಅಂತ ಇಬ್ಬರಿದ್ರು. ಅವರು ನನಗೆ ತುಂಬ ಹೆಲ್ಪ್ ಮಾಡಿ ಆಡಿಷನ್ ತೊಗೊಂಡಿದ್ರು. ಅದಕ್ಕೆ ನಾನು ಅಂಬಾಲಿ ಮ್ಯಾಮ್ಗೆ, ನವೀನ್ ಸರ್ಗೆ ಮತ್ತು ನಮ್ಮ ಇಬ್ಬರು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಸುಮಾರು 1.5 ವರ್ಷದ ಪ್ರಾಜೆಕ್ಟು. ಅಷ್ಟು ದಿನಗಳಿಂದ ಕಷ್ಟಪಟ್ಕೊಂಡು ಮಾಡಿದ್ದೀವಿ. ಸಿನಿಮಾ ಇವತ್ತು ತೆರೆ ಮೇಲೆ ಬಂದಿದೆ. ಜನಗಳ ಕರ್ನಾಟಕದ ಎಲ್ಲ ಜನರ ಮುಂದೆ ತಂದು ನಿಲ್ಲಿಸಿದ್ದೀವಿ. ನಿಮಗೆಲ್ರಿಗೂ ಸಂತೋಷ ಆಗಿರುತ್ತೆ ಅಂತ ಅಂದ್ಕೊಳ್ತೀವಿ. ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ. ಚೆನ್ನಾಗಿ ಕಷ್ಟಪಟ್ಟಿದ್ದಾರೆ ನಿರ್ದೇಶಕರು. ಒಂದು ಹೆಣ್ಣು ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಎಷ್ಟೊಂದು ಕಷ್ಟಗಳನ್ನ ಫೇಸ್ ಮಾಡಿ ಈ ಸಿನಿಮಾನ ಇವತ್ತು ತೆರೆಗೆ ತಂದಿದ್ದಾರೆ. ಇದರ ಫಲಿತಾಂಶ ಎಲ್ಲರೂ ನೋಡಿದ್ದೀರ. ಇನ್ನು ಮುಂದೆ ಹಾಗೇ ಚೆನ್ನಾಗಿ ಪ್ರದರ್ಶನ ಆಗುವಂತೆ ಎಲ್ಲರೂ ನೋಡಿ. ಕನ್ನಡ ಚಿತ್ರರಂಗ ವೀಕ್ ಅಲ್ಲ, ತುಂಬ ಸ್ಟ್ರಾಂಗ್ ಆಗಿದೆ ಅನ್ನೋದು ಈ ಚಿತ್ರದಿಂದ ಪ್ರೂವ್ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಇದರಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ. ಹಾಗಾಗಿ ಖುಷಿಯಾಗುತ್ತೆ. ಸುಮಾರು ಬೇರೆ ಬೇರೆ ಲೊಕೇಶನ್ಗಳಲ್ಲಿ ರಾತ್ರಿ ಫುಲ್ ನೈಟೆಲ್ಲ ಮಾಡಿರೋದು ಬಹಳ ಚೆನ್ನಾಗಿದೆ. ಹಾಗಾಗಿ ಎಲ್ಲರೂ ನೋಡಿ ಆಶೀರ್ವದಿಸಿ. ಕನ್ನಡ ಚಿತ್ರರಂಗ ಚೆನ್ನಾಗಿ ಬೆಳೀಲಿ. ಥ್ಯಾಂಕ್ ಯು.